ಅಮಾವಾಸ್ಯೆಯ ದಿನ ಲಕ್ಷ್ಮೀ ಪೂಜೆಯನ್ನು ಮಾಡುವಂತಹ ವಿಧಿವಿಧಾನಗಳು ಅಂತೇಳಿ. ಹಾಗೆ ಯಾರಾದರೂ ಮೊದಲನೇ ಬಾರಿಗೆ ನನ್ನ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಅಮಾವಾಸ್ಯೆ ಬಿಟ್ಟು ಬೇರೆ ಯಾವ ದಿನಗಳಲ್ಲಿ ಈ ಲಕ್ಷ್ಮೀ ಪೂಜೆಯನ್ನು ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ನೋಡಿ, ಈ ಅಮಾವಾಸ್ಯೆ ಈ ಹೇಳುವಂತಹ ಪೂಜೆಯಿಂದ ನೀವು ಮಾಡೋದಾದರೆ ಖಂಡಿತವಾಗ್ಲೂ ನಿಮಗೆ ನಿಮ್ಮ ಮನೆಯಲ್ಲಿ ಹಣದ ಸಮಸ್ಯೆ ದೂರ ಆಗುತ್ತೆ, ಮನೆಯಲ್ಲಿ ಐಶ್ವರ್ಯ ಅಭಿವೃದ್ಧಿ ಉಂಟಾಗುತ್ತೆ, ಜೊತೆಗೆ ಆ ಮಹಾಲಕ್ಷ್ಮಿಯ ಕೃಪೆಯು ನಿಮ್ಮ ಮೇಲೆ ಉಂಟಾಗುತ್ತೆ ಅಂತ ಹೇಳ್ತೀನಿ ಪ್ರೇಕ್ಷಕರೇ. ಹಾಗಾಗಿ ನಾವು ಅಮಾವಾಸ್ಯೆಯ ದಿನ ಇಲ್ಲವೇ ಶುಕ್ರವಾರದ ದಿನ ನಾವು ಕೆಲವೆಲ್ಲ ಪೂಜೆಗಳನ್ನು ಮಾಡಿದಂತಹ ಸಂದರ್ಭದಲ್ಲಿ ನಮ್ಮ ಜೀವನದಲ್ಲಿ ಹಲವಾರು ಸಮೃದ್ಧಿಗಳು ಉಂಟಾಗುತ್ತೆ ಅಂತ ಹೇಳ್ತೀನಿ. ಯಾಕೆ ಅಂತಂದರೆ ಅಮಾವಾಸ್ಯೆ ಅಂತ ಹೇಳಿದಾಗ ಕತ್ತಲಿನ ಸಮಯದಲ್ಲಿ ನಾವು ಹೆಚ್ಚಾಗಿ ಮಂತ್ರ ಜಪ ತಪಗಳಿಗೆ ಅನುಷ್ಠಾನಗಳಿಗೆ ಒಂದು ಒತ್ತನ್ನು ಕೊಟ್ಟಿದ್ದಂತಹ ಸಂದರ್ಭದಲ್ಲಿ ಸುಖ, ಶಾಂತಿ, ಧನ ಸಂಪತ್ತು, ಐಶ್ವರ್ಯ ಇವೆಲ್ಲವೂ ವೃದ್ಧಿಯಾಗುತ್ತೆ ಅಂತ. ಹಾಗೆ ಇವತ್ತು ಇಂತಹ ಒಂದು ಮಹಾಲಕ್ಷ್ಮಿಯ ಪೂಜೆಯ ಒಂದು ಸರಳವಾದಂತಹ ವಿಧಾನವನ್ನು ನಾನು ಹೇಳ್ತೀನಿ ಪ್ರೇಕ್ಷಕರೇ. ಆ ವಿಗ್ರಹಕ್ಕೆ ನೀವು ಶುದ್ಧವಾಗಿರುವಂತಹ ನೀರಿನಲ್ಲಿ ಅಭಿಷೇಕಾದಿಗಳನ್ನು ನೀವು ಮಾಡಿ, ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ ಅಂತ ನಾವೇನಿದೆ ಇದರಿಂದ ನೀವು ಅಭಿಷೇಕವನ್ನು ಮೊದಲಿಗೆ ಮಾಡಬೇಕಾಗುತ್ತೆ. ಈ ಅಭಿಷೇಕ ಮಾಡಿದ ನಂತರ ಇದು ತುಂಬಾ ಮುಖ್ಯವಾಗಿ, ಅಭಿಷೇಕ ಮಾಡಿದ ನಂತರ 16 ಬಿಳಿ ಹೂಗಳಿಂದ ಆ ತಾಯಿಯನ್ನು ಶೃಂಗಾರ ಮಾಡಿ ಅಂತ ಹೇಳ್ತೀನಿ. ಕರೆಕ್ಟಾಗಿ 16 ಇಟ್ಕೊಳ್ಳಿ. ನೀವು ನೋಡಿ, 16 ಅಮಾವಾಸ್ಯೆ ಇಲ್ಲದಿದ್ದರೆ 16 ಶುಕ್ರವಾರಗಳಲ್ಲಿ ನಿಮ್ಮ ಜೀವನದಲ್ಲಿ ಹಲವಾರು ಬದಲಾವಣೆಗಳು ಉಂಟಾಗುತ್ತೆ. ಇದು 100% ಇದು ನೀವು ಕರೆಕ್ಟಾಗಿ ಮಾಡಿದ್ದೇ ಆಗಿದ್ದಲ್ಲಿ ಅಂತ. ಹಾಗಾಗಿ ನೀವು ಯಾವಾಗ ಶುದ್ಧವಾಗಿ ಅಭಿಷೇಕವನ್ನು ಮಾಡಿದ ನಂತರ 16 ಬಿಳಿ ಹೂವಿನಿಂದ ಆ ತಾಯಿಯನ್ನು ಆರಾಧನೆಯನ್ನು ಮಾಡಿ. ಎರಡನೇದಾಗಿ ನೀವು ಆ ತಾಯಿಯ ಬಲಭಾಗದಲ್ಲಿ ತುಪ್ಪದ ದೀಪವನ್ನು 2 ದೀಪವನ್ನು ಹಚ್ಚಿ, ಹಾಗೆ ಎಳ್ಳೆಣ್ಣೆಯ ದೀಪವನ್ನು 4 ದೀಪವನ್ನು ಹಚ್ಚಿ. ಇದರ ಜೊತೆಗೆ ನೀವು ಲಕ್ಷ್ಮಿಯ ಅಷ್ಟೋತ್ತರಗಳು ನಿಮಗೆ ಯೂಟ್ಯೂಬಲ್ಲಾದರೂ ಸಿಗ್ಬೋದು, ಅಥವಾ ನಿಮಗೆ ಯೂಟ್ಯೂಬಲ್ಲಿ ಸಿಗುತ್ತೆ. ಇಲ್ಲದಿದ್ದರೆ ನೀವು ಲಕ್ಷ್ಮೀ ಅಷ್ಟೋತ್ತರ ಪುಸ್ತಕಗಳನ್ನು ಸಮೇತ ಇಟ್ಕೋಬೋದು. ಅದರಿಂದ ನೀವೇನು ಮಾಡಬೇಕು ಅಂದರೆ ಹೆಬ್ಬೆರಳು ಮತ್ತು ಈ ಮಧ್ಯದ ಬೆರಳು ಅಂದರೆ ಈ ಬೆರಳಿಂದ ನೀವು ಶುಕ್ರನ ಅಷ್ಟೋತ್ತರಗಳು ಅಂತ ಹೇಳ್ತೀವಿ, ಅಥವಾ ಲಕ್ಷ್ಮೀ ದೇವಿಯ ಅಷ್ಟೋತ್ತರಗಳು ಅಂತ ನಾವು ಹೇಳ್ತೀವಿ. ಅದನ್ನು ಸಮೇತ ನೀವು ಸಾಧ್ಯವಾದಷ್ಟು ಕುಂಕುಮದಿಂದ ಅರ್ಚನೆಯನ್ನು ಮಾಡಿ. ಎರಡನೇದಾಗಿ ಅದೇ 16 ಹೂಗಳಿಂದ ದೇವಿಗೆ ಏನು ಸಮರ್ಪಣೆ ಮಾಡಿರ್ತೀರೋ ಅದೇ ರೀತಿ ಇನ್ನೊಂದು ಭಾಗದಲ್ಲಿ 108 ಬಿಳಿ ಹೂಗಳನ್ನು ನೀವು ತಗೊಳ್ಳಿ. ಓಂ ಪ್ರಕೃತಿಯ ನಮಃ, ಓಂ ವಿಕೃತಿಯ ನಮಃ ಅಂತ ಹೇಳ್ಬಿಟ್ಟು ಆ ತಾಯಿಯ 108 ಅಷ್ಟೋತ್ತರಗಳು ಸಿಗುತ್ತೆ. ಅದರಿಂದ ನೀವು ಸಮೇತ ಆ ತಾಯಿಗೆ ಅಷ್ಟೋತ್ತರಗಳಲ್ಲಿ ನೀವು ಮಾಡಿ. ಅದಾದ ನಂತರ ಆ ಹೂಗಳಂತ ಏನಿದೆ, ನೀವು ಅರ್ಚನೆಯನ್ನು ಮಾಡಿರುವಂತಹ ಸುಗಂಧಭರಿತವಾದಂತಹ ಸುಗಂಧರಾಜ ಆಗಿರ್ಬೋದು ಅಥವಾ ಮಲ್ಲಿಗೆ ಹೂಗಳು ಅಂತೇನಿದೆ ಅದನ್ನು ನೀವು ಒಣಗಿಸ್ಕೊಂಡು ನಿಮ್ಮ ಕಪಾಟಿನಲ್ಲಿ ಇಟ್ಟರೆ ಖಂಡಿತವಾಗ್ಲೂ ನಿಮಗೆ ವ್ಯಾಪಾರದಲ್ಲಿ ಏನಾದರೂ ತೊಡಕುಗಳು ಉಂಟಾಗ್ತಿದ್ರೆ ಅದು ಅಭಿವೃದ್ಧಿಯಾಗುತ್ತೆ. ಮನೆಯಲ್ಲಿ ನಿಮಗೆ ಹಣದ ಸಂಚಯನ ಉಂಟಾಗುತ್ತೆ, ಅದರ ಜೊತೆಗೆ ದಾರಿದ್ರ್ಯ ನಿವಾರಣೆ ಆಗುತ್ತೆ, ನಿಮ್ಮ ಸಂಕಷ್ಟಗಳು ನಿವಾರಣೆ ಆಗುತ್ತೆ. ಇದು ಬಂದು ಮೊದಲನೇ ಕಾನ್ಸೆಪ್ಟಲ್ಲಿ 16 ಹೂಗಳಿಂದ, ಬಿಳಿ ಹೂವು ಸುಗಂಧಭರಿತವಾದಂಥ, ಅದು ಮಲ್ಲಿಗೆ ಹೂವು ಆಗಿರ್ಬೋದು ಅಥವಾ ಸುಗಂಧರಾಜ ಆಗಿರ್ಬೋದು, ಇದರಿಂದ ಮಾಡೋದ್ರಿಂದ 100% ಪರಿಹಾರ ಆಗುತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ಅದರ ಜೊತೆಗೆ ನೀವು ಸತತವಾಗಿ ಲಕ್ಷ್ಮಿಯ ಅಷ್ಟೋತ್ತರಗಳನ್ನು ನೀವು ಪಠಿಸ್ತಾ ಬನ್ನಿ ಅಂತ. ಹಾಗೆ ಎರಡನೇದು ಹೇಳಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ತುಂಬ ಜನಕ್ಕೆ ಮೇಡಮ್ ನಾನು ಇದು ಯಾವುದೂ ನಾನು ಖರ್ಚು ಮಾಡದೇನೆ ನಾನು ಹಾಗೆ ಮಂತ್ರಗಳ ಮುಖಾಂತರ ಹೇಳ್ತೀನಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಮಾಡಿ, ತುಂಬ ಸಂತೋಷ. ಇಲ್ಲಿ ಮಂತ್ರ ಬಂದು ಹಿಮಕೃಂದ ಮೃಣಲಾಂಬ ದೈತ್ಯನ ಪರಮಗುರು ಸರ್ವಶಾಸ್ತ್ರ ಪ್ರವಕ್ತರಂ ಭಾರ್ಗವಂ ಪ್ರಣಮಾಮ್ಯಾಹಂ ಅಂತ ಹೇಳಿಬಿಟ್ಟು ಪ್ರತಿದಿನ ನೀವು ಇದನ್ನು ಶುಕ್ರವಾರ ಆರಂಭಿಸಿ. ಇಲ್ಲದಿದ್ದರೆ ಇವತ್ತು ಅಮಾವಾಸ್ಯೆ ಮಧ್ಯಾಹ್ನ 12:30 ಶುರುವಾಗ್ತಾ ಇದೆ, ಇಲ್ಲದ್ರೆ ನಾಳೆನಾದರೂ ನೀವು ಪಠಿಸಿ, ಇಲ್ಲದಿದ್ದರೆ ಶುಕ್ರವಾರ ಆದರೂ ಸರಿ ನೀವು ಪ್ರತಿ ಶುಕ್ರವಾರದಂದು ಆರಂಭ ಮಾಡಿ. 27 ಬಾರಿ ಇಲ್ಲಿ ಹೇಗೆ ಹೇಳಬೇಕು ಅಂದರೆ ಪ್ರತಿದಿನ ನೀವು 27 ಸಲ, ಒಂದು ಸತಿ 108 ಸತಿ ಹೇಳಾಗ್ಬೋದು, ಎರಡನೇ ಸತಿ ಮತ್ತೆ 3ನೇ ಸತಿ 4ನೇ ಸತಿ, ಅದೇ ಥರ 5ನೇ ಸತಿ ಅಂತಂದಾಗ 27 ಸಾರಿ 108 ಬಾರಿ ಈ ಮಂತ್ರವನ್ನು ಜಪ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಆ ಮಹಾಲಕ್ಷ್ಮಿಯ ಕೃಪೆ ಆಗುತ್ತೆ, ದಾರಿದ್ರ್ಯ ನಿವಾರಣೆ ಆಗುತ್ತೆ, ಧನ ಸಂಚಯನ ಆಗುತ್ತೆ, ಮಹಾಲಕ್ಷ್ಮಿಯ ಕೃಪೆಯು 100% ಉಂಟಾಗುತ್ತೆ.
27 ಸಲ ನೀವು ಇದೇ ಥರ ಸತತವಾಗಿ ಮಾಡಿ ಅಂತ. ಹಾಗೆ ಮೂರನೇದು ಅಂತ ಹೇಳಿದಂತಹ ಸಂದರ್ಭದಲ್ಲಿ ನವಗ್ರಹಗಳಿಗೆ ನೀವು ಪ್ರದಕ್ಷಿಣೆ ಮಾಡುವಂಥದ್ದು. ನೋಡಿ, ಇಲ್ಲಿ 100 ಗ್ರಾಮು ಅವರೆಕಾಳನ್ನು ನೀವು ತಗೋಬೇಕು. ಸಾಧ್ಯ ಆದರೆ ಹೆಚ್ಚಿಗೆನೂ ತಗೋಬೋದು. ಅಂತಹ ಅವರೆಕಾಳನ್ನು ನೀವು ನವಗ್ರಹ ಸುತ್ತು ಬಿಟ್ಟು ಆ ನಂತರ ನೀವು ಯಾವುದಾದ್ರೂ ಅಂದರೆ ಈಗ ಕೆಲವರು ಅಮ್ಮನವ್ರ ದೇವಸ್ಥಾನ ಇರುತ್ತೆ, ಕೆಲವು ಗಣಪತಿ ದೇವಸ್ಥಾನಗಳಿರುತ್ತೆ. ಈ ಥರ ನವಗ್ರಹ ಸುತ್ತಿ ಆದ ನಂತರ ನೀವು ಆ 100 ಗ್ರಾಮ್ ಏನು ಅವರೆಕಾಳಿದೆ ಅಲ್ಲಿ ಯಾರಿಗಾದರೂ ದಾನವನ್ನು ಮಾಡಿ ಅಂತ ಹೇಳ್ತೀನಿ. ಅದರ ಜೊತೆಗೆ ಆ ದಾನವನ್ನು ಮಾಡಬೇಕಾದ್ರೆ ಸತ್ಮನಸ್ಸಿಂದ ಅಂದರೆ ಒಳ್ಳೆಯ ಮನಸ್ಸಿಂದನೇ ದಾನ ಮಾಡಿ ಅಂತ. ಹಾಗೆ ಆ ದಾನದ ಜೊತೆಯಲ್ಲಿ ಸಾಧ್ಯವಾದರೆ ನೀವು ಒಂದು ಬಿಳಿಯ ಶುಭ್ರವಾಗಿರುವಂತಹ ವಸ್ತ್ರ, ಶಲ್ಯನಾಗಿ ಕೊಡ್ಬೋದು ಅಥವಾ ಪಂಚೆ ಆದರೂ ಕೊಡ್ಬೋದು. ಪಂಚಶಲ್ಯ ಒಟ್ಟಿಗೆ ಕೊಡಿ, ಸಪ್ರೇಟ್ ಕೊಡೋಕೆ ಹೋಗ್ಬೇಡಿ. ಅಥವಾ ಬಿಳಿಯ ವಸ್ತ್ರಗಳು ಅಂತ ಹೇಳಿದಂಥ ಸಂದರ್ಭ ಬ್ಲೌಸ್ ಪೀಸು ಈ ಥರ ನೀವು ಕೊಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಒಂದು ದಾರಿದ್ರ್ಯ ಇದ್ದರೆ ಖಂಡಿತವಾಗ್ಲೂ ನಿವಾರಣೆ ಆಗಿ ನೀವು ಆ ಲಕ್ಷ್ಮೀ ದೇವಿಯ ಕೃಪೆಗೆ ಪಾತ್ರರಾಗ್ತೀರಿ ಅಂತ. ಹಾಗೆ ಕೆಲವರಿಗೆ ತುಂಬ ಐಶ್ವರ್ಯ ಇರುತ್ತೆ, ಅಂಥವರು ಸಮೇತ ಇವತ್ತಿನ ದಿನದಲ್ಲಿ ಸಣ್ಣದಾಗಿರುವಂತಹ ಬೆಳ್ಳಿಯನ್ನು ಸಮೇತ ನೀವು ದಾನ ಮಾಡ್ಬೋದು. ಅವರೆಕಾಳು ಜೊತೆಗೆ ಬೆಳ್ಳಿಯನ್ನು ಸಮೇತ ದಾನ ಮಾಡ್ಬೋದು. ಖಂಡಿತವಾಗ್ಲೂ ಅದಕ್ಕೆ ನೀವು ಸಣ್ಣದು ಅಂತ ಹೇಳಿದಾಗ ಅದನ್ನು ನೋಡ್ಕೊಳ್ಳಿ, ಎಷ್ಟು ನಿಮಗೆ ಅನುಕೂಲ ಇದೆ, 100 ರೂಪಾಯಿನ 200 ರೂಪಾಯಿನ ಅಂತ ಹೇಳಿಬಿಟ್ಟು ನೀವು ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಶುಭವೇ ಉಂಟಾಗುತ್ತೆ. ಇದನ್ನು 16 ಶುಕ್ರವಾರಗಳು ಮಾಡಿ, ಇಲ್ಲದಿದ್ದರೆ 16 ಅಮಾವಾಸ್ಯೆಗಳು ಮಾಡಿದಂತಹ ಸಂದರ್ಭದಲ್ಲಿ ಖಂಡಿತ ನಿಮಗೆ ಶುಭ ಉಂಟಾಗುತ್ತೆ ಅಂತ ಹೇಳ್ತೀನಿ ಪ್ರಿಯ ವೀಕ್ಷಕರೇ. ಹಾಗೆಯೇ ಯಾವಾಗ ನೀವು ಆ ದೇವಿಗೆ ಒಂದು ಅರ್ಚನೆಯನ್ನು ಮಾಡ್ತೀರಿ ಅಥವಾ ಅಷ್ಟೋತ್ತರಗಳನ್ನು ಹೇಳ್ತೀರಿ ಅಥವಾ ಅಭಿಷೇಕಗಳನ್ನು ನೀವು ಮಾಡ್ತೀರಿ, ಅಂತಹ ಸಂದರ್ಭದಲ್ಲಿ ಆ ನೈವೇದ್ಯವನ್ನು ನೀವು ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಜೇನುತುಪ್ಪ, ಸಕ್ಕರೆ ಯಾವುದರಲ್ಲಿ ನೀವು ಅಭಿಷೇಕವನ್ನು ಮಾಡಿರ್ತೀರಿ ಅದನ್ನು ನೀವು ಸೇವನೆಯನ್ನು ಮಾಡಿ ಅಂತ ಹೇಳ್ತೀನಿ. ಹಾಗೆ ನೀವು ಈ ಲಕ್ಷ್ಮೀ ಪೂಜೆಯನ್ನು ಯಾವಾಗ ಮಾಡಬೇಕು ಅಂತ ಹೇಳಿದಂತಹ ಸಂದರ್ಭದಲ್ಲಿ